ನೆಕ್ಸ್ಟ್ ಇಸ್ ದ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜ್. ರಿಯಲ್ ಮತ್ತು ವರ್ಚುವಲ್ ಇಮೇಜ್ ಅಂದರೆ ಏನು ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಫಸ್ಟ್ ಒನ್ ಈಸ್ ದ ರಿಯಲ್ ಇಮೇಜ್. ಇನ್ ಆಪ್ಟಿಕ್ಸ್ ಆ ರಿಯಲ್ ಇಮೇಜ್ ಈಸ್ ಅ ಪಿಕ್ಚರ್ ವಿಚ್ ಈಸ್ ಸಿಚುವೇಟೆಡ್ ಇನ್ ದ ಪ್ಲೇನ್ ಆಫ್ ದ ಯೂನಿಯನ್ ಫಾರ್ ದ ಲೈಟ್ ಬೀಮ್ಸ್ ದ್ಯಾಟ್ ಬಿಗಿನ್ ಫ್ರಮ್ ದ ಗಿವನ್ ಐಟಮ್. ಓಕೆ, ಯಾವುದಾದ್ರೂ ಮಿರರ್ ಒಳಗೆ ಏನಾಗುತ್ತೆ, ಪ್ಯಾರಲಲ್ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆದಾಗ ಅದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತಲ್ಲ, ಆ ರೇಸ್ ಎಲ್ಲಿ ಮೀಟ್ ಆಗುತ್ತೆ ಅಲ್ಲಿ ಫಾರ್ಮ್ ಆಗುವಂಥ ಇಮೇಜು ರಿಯಲ್ ಇಮೇಜ್. ಆನ್ ದ ಆಫ್ ಚಾನ್ಸ್ ದ್ಯಾಟ್ ಎ ಸ್ಕ್ರೀನ್ ಈಸ್ ಪುಟ್ ಇನ್ ದ ಪ್ಲೇನ್ ಆಫ್ ದ ಜೆನ್ಯೂನ್ ಪಿಕ್ಚರ್ ಆ್ಯಂಡ್ ದ ಪಿಕ್ಚರ್ ವಿಲ್ ಬೈ ಆ್ಯಂಡ್ ಲಾರ್ಜ್ ಗೆಟ್ ಟು ಬಿ ನೋಟಿಷಿಯೇಬಲ್ ಆನ್ ದ ಸ್ಕ್ರೀನ್. ರಿಯಲ್ ಇಮೇಜಸ್ನ ನಾವು ಸ್ಕ್ರೀನ್ನಲ್ಲಿ ನೋಡ್ಬೋದು, ಆದರೆ ವರ್ಚುವಲ್ ಇಮೇಜಸ್ನ ಸ್ಕ್ರೀನ್ ಒಳಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ನಾವು ಮಿರರ್ ಒಳಗೆ ನಮ್ಮ ಇಮೇಜನ್ನ ನೋಡ್ತೀವಿ. ಅದು ಯಾವ ಇಮೇಜ್ ಅಂದರೆ ವರ್ಚುವಲ್ ಇಮೇಜು. ಇನ್ವರ್ಟೆಡ್ ಇರುತ್ತೆ, ಇಲ್ಲಿ ಡೈರೆಕ್ಟ್ ಇರುತ್ತೆ, ಬಟ್ ಅದು ವರ್ಚುವಲ್. ಅದನ್ನು ನಾವು ಸ್ಕ್ರೀನ್ ಮೇಲೆ ಇದನ್ನು ಮಾಡೋಕ್ಕೆ ಆಗೋದಿಲ್ಲ. ದಟ್ ಈಸ್ ನಾಟ್ ದ ರಿಯಲ್ ಇಮೇಜ್. ರಿಯಲ್ ಇಮೇಜನ್ನ ನಾವು ಸ್ಕ್ರೀನ್ ಮೇಲೆ ಫಾರ್ಮ್ ಮಾಡಬಹುದು. ಕಾನ್ಕೇವ್ ಮಿರರ್ದು ಒಂದು ಎಕ್ಸಾಂಪಲ್ ತೊಗೊಂಡಿವಿ ಇಲ್ಲಿ. ಇದನ್ನು ನಾವು ಫಸ್ಟ್ 3 ಥಿಂಗ್ಸ್ ನಮಗೆ ನೆನಪಿರ್ಬೇಕು. ಕಾನ್ಕೇವ್ ಮಿರರ್ಸಿಗೆ 4 ರೂಲ್ಸ್ ಬರುತ್ತೆ. ಫಸ್ಟ್ ಇದನ್ನು ನೋಡೋಣ. ರೂಲ್ ನಂಬರ್ 1 ಇದು. ರೂಲ್ ನಂಬರ್ 1 ಏನಂದರೆ, ಫಸ್ಟ್ ರೂಲ್ ಏನು ಹೇಳುತ್ತಂದ್ರೆ, ಫಸ್ಟ್ ಇದನ್ನು ಅರ್ಥ ಮಾಡ್ಕೊಡಿ. ಫಸ್ಟ್ ಇದು ಕಾನ್ಕೇವ್, ಈ ಸೈಡ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ, ಈ ಸೈಡ್ ಏನಿರುತ್ತೆ ಪಾಲಿಶ್ಡ್ ಸರ್ಫೇಸ್ ಇರುತ್ತೆ. ನೆಕ್ಸ್ಟ್ ಫಸ್ಟ್ ಇಲ್ಲಿ ರೇ ಆಫ್ ಲೈಟ್ ಫಾಲ್ ಆದಾಗ ಫೋಕಸ್ಸಿಂದ ಇದು ರಿಫ್ಲೆಕ್ಟ್ ಆಗುತ್ತೆ. ದಿಸ್ ಇಸ್ ದ, ನಾನು ಈಗಾಗಲೇ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೇನು ಮತ್ತು ಫೋಕಲ್ ಪಾಯಿಂಟ್ ಪೋಲ್ ಅಂದ್ರೇನು ಅನ್ನೋದನ್ನು ಹೇಳಿದ್ದೀನಿ. ದಿಸ್ ಇಸ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಒನ್ ರೇ ಆಫ್ ಲೈಟ್ ಫಾಲ್ ಆದಾಗ ಫೋಕಸ್ಸಿಂದ ಇದೇನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಇದು ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನು ಹೇಳುತ್ತಂದ್ರೆ, ಈ ರೀತಿಯಾಗಿ ಫೋಕಸ್ಸಿಂದ ಇದು ಫೋಕಸ್ ಮೇಲೆ ಇನ್ಸಿಡೆಂಟ್ ಆದರೆ ಪ್ಯಾರಲಲ್ ಆಗಿ ಇದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಇನ್ಸಿಡೆಂಟ್ ಈ ರೀತಿ ಆದರೆ ಈ ರೀತಿ ಆಗುತ್ತೆ. ಇದ್ರದ್ದು ರಿವರ್ಸ್ ಪ್ರೊಸೆಸ್. ಇದು ಏನು, ಹೀಗೆ ಸ್ಟ್ರೇಟಾಗಿ ಇನ್ಸಿಡೆಂಟ್ ಆದರೆ ಫೋಕಸ್ಸಿಂದ ಇಲ್ಲಿ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಬಟ್ ಹೀಗೆ ಇದು ಏನಾಗುತ್ತೆ, ಇನ್ಸಿಡೆಂಟ್ ಆದರೆ ಪ್ಯಾರಲಲಿ ಇದೇನು ಪ್ಯಾರಲಲ್ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಇದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ನೆಕ್ಸ್ಟ್ ಏನು, ಈ ರೀತಿಯಾಗಿ ಸೆಂಟರ್ ಆಫ್ ಕರ್ವೇಚರ್ನಲ್ಲಿ ಇದು ಫಾಲ್ ಆದಾಗ ರಿಫ್ಲೆಕ್ಟ್ ಬ್ಯಾಕ್ ಸೇಮ್ ಪಾತ್ನಲ್ಲಿ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಮತ್ತಿದು ಈ ರೀತಿಯಾಗಿ ಪೋಲ್ ಮೇಲೆ ಇನ್ಸಿಡೆಂಟ್ ಆದಾಗ ಹೀಗೆ ಇದೇನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ ಪೋಲಿಂದ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ. ದೀಸ್ ಆರ್ ದ 4 ರೂಲ್ಸ್. ನಾವು ಕೇಸಸ್ನ ಸ್ಟಡಿ ಮಾಡೋಣ. ಫಸ್ಟ್ ಕೇಸ್ ಏನು ಹೇಳುತ್ತಂದ್ರೆ, ಇದು ಆಬ್ಜೆಕ್ಟ್ ಏನಿದೆ ಸೆಂಟರ್ ಆಫ್ ಕರ್ವೇಚರ್ಗಿಂತ ಸ್ವಲ್ಪ ಸೆಂಟರ್ ಆಫ್ ಕರ್ವೇಚರ್ನ ಸ್ವಲ್ಪ ಬಿಟ್ಟು ಇದೆ, ಇದು ಸ್ವಲ್ಪ ಇದ್ರ ಮುಂದೆ ಇದೆ ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಇಲ್ಲಿಂದ ರೇ ಆಫ್ ಲೈಟ್ ಫಾಲ್ ಆಗುತ್ತಾ, ನೆಕ್ಸ್ಟ್ ಅದು ರಿಫ್ಲೆಕ್ಟ್ ಬ್ಯಾಕ್ ಎಲ್ಲಾಗುತ್ತೆ, ಫೋಕಸ್ಸಿಂದ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಈ ರೀತಿ ಫಾಲ್ ಆದರೆ ಇದರ ಪಾತ್ ಒಳಗೆ ಅದು ರಿವರ್ಸ್ ಬ್ಯಾಕ್ ಆಗುತ್ತೆ. ಫಸ್ಟ್ ಕೇಸ್ ಏನು, ಸೆಂಟರ್ ಆಫ್ ಕರ್ವೇಚರ್. ಓಕೆ, ನೆಕ್ಸ್ಟ್ ಕೇಸ್ ಇಲ್ಲಿ ಇಮೇಜ್ ಫಾರ್ಮ್ ಆಗಿದ್ದು ಏನಿದೆ, ಇನ್ವರ್ಟೆಡ್ ಆಗಿದೆ. ಇನ್ವರ್ಟೆಡ್ ಅಂದ್ರೂ ಇದು ದ ಇಮೇಜ್ ಫಾರ್ಮ್ಡ್ ಈಸ್ ಇನ್ವರ್ಟೆಡ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ನೆಕ್ಸ್ಟ್ ಕೇಸ್, ಇಫ್ ದ ಆಬ್ಜೆಕ್ಟ್ ಈಸ್ ಆನ್ ದ ಸೆಂಟರ್ ಆಫ್ ಕರ್ವೇಚರ್, ವಾಟ್ ಹ್ಯಾಪನ್ಸ್, ದ ರೇ ಆಫ್ ಲೈಟ್, ಈ ರೇ ಆಫ್ ಲೈಟು ಫೋಕಸ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ರೇ ಆಫ್ ಲೈಟ್ ಏನಾಗುತ್ತೆ, ಹೀಗೆ ಇನ್ಸಿಡೆಂಟ್ ಆಗಿ ಪ್ಯಾರಲಲ್ ಆಗಿ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಈ ಎರಡೂ ರೇಸ್ ಎಲ್ಲಿ ಮೀಟ್ ಆಗ್ತಾವಲ್ಲ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ದ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇದು ಇಮೇಜ್ ಕೂಡ ಏನಾಗುತ್ತೆ, ಇನ್ವರ್ಟೆಡ್ ಆಗಿರುತ್ತೆ. ದ ನೆಕ್ಸ್ಟ್ ಕೇಸ್ ಈಸ್, ಇಫ್ ದ ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ನ ನಡುವೆ ಆಬ್ಜೆಕ್ಟ್ ಇದ್ದಾಗ ಇಲ್ಲಿಂದ ರೇ ಆಫ್ ಲೈಟ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಈ ರೇ ಆಫ್ ಲೈಟ್ ಇಲ್ಲಿ ಇನ್ಸಿಡೆಂಟ್ ಆಗಿ ಇದೇ ಪಾತ್ ಒಳಗೆ ರಿವರ್ಸ್ ಬ್ಯಾಕ್ ಆಗುತ್ತೆ. ಈ ಎರಡೂ ರೇಸ್ ಇಲ್ಲಿ ಮೀಟಪ್ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ, ದ ಇಮೇಜ್ ಆಫ್ ದ ಆಬ್ಜೆಕ್ಟ್ ಈಸ್ ಫಾರ್ಮ್, ದ ರಿಯಲ್ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇನ್ ದ ನೆಕ್ಸ್ಟ್ ಕೇಸ್, ಇಫ್ ದ ಆಬ್ಜೆಕ್ಟ್ ಈಸ್ ಆನ್ ದ ಫೋಕಸ್, what happens, ray of light is incident in this way and reflected back in this way, and the ray of light ಇನ್ಸಿಡೆಂಟ್ ಈ ಥರ ಆಗಿ ಮತ್ತು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಈ ಎರಡೂ ರೇಸು ಮೀಟಪ್ ಆಗ್ತಾವಲ್ಲ ಅಲ್ಲಿ
ದಿಸ್ ಇಸ್ ದ ಆಬ್ಜೆಕ್ಟ್. ಇಲ್ಲಿ ಎಲ್ಲಿ ಮೀಟಪ್ ಆಗುತ್ತಂದರೆ ಈ ಎರಡು ಪ್ಯಾರಲಲ್ ಆಗಿರುತ್ತೆ, ಬೇಗ ಮೀಟಪ್ ಆಗೋದಿಲ್ಲ. ಇದು ಫುಲ್ಲು ಇದನ್ನು ನಾವು ಎಲಾಂಗ್ ಮಾಡಿದರೆ ಅದು ದೂರ ಇದು ಇಮೇಜ್ ಫಾರ್ಮ್ ಆಗುತ್ತೆ, ಮ್ಯಾಗ್ನಿಫೈಡ್ ಇಮೇಜು ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಕೇಸ್ ಈಸ್ ಇಫ್ ದ ಆಬ್ಜೆಕ್ಟ್ ಈಸ್, ಇದನ್ನು ಆಬ್ಜೆಕ್ಟ್ನ ಮತ್ತೆ ಇದು ಮುಂದೆ ಸರಿಸಿದಾಗ ಫೋಕಸ್ ಮತ್ತು ಪೋಲ್ನ ನಡುವೆ ಆಬ್ಜೆಕ್ಟ್ ಇಟ್ಟಾಗ ಏನಾಗುತ್ತೆ, ರಿಯಲ್ ಇಮೇಜ್ ಫಾರ್ಮ್ ಆಗೋದಿಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಮೀಟಪ್ ಆಗೋದು ಈ ಎರಡು ರೇಸು ಮೀಟಪ್ ಆಗೋದು ಇನ್ಫೈನೈಟ್ ರೇಂಜ್ ಇರುತ್ತೆ. ನೆಕ್ಸ್ಟ್ ಇದನ್ನು ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ನಮಗೆ ಇದ್ರದ್ದು ಇಮೇಜ್ ಸಿಗುತ್ತೆ. ದಿಸ್ ಇಸ್ ದ ಇನ್ವರ್ಟೆಡ್ ಅಲ್ಲ, ಇದು ಅಪ್ವರ್ಡ್ ಇಮೇಜು, ಬಟ್ ದಿಸ್ ಇಸ್ ದ ವರ್ಚುವಲ್ ಇಮೇಜ್. ವರ್ಚುವಲ್ ಅಂದ್ರೇನು, ಇಲ್ಲೇ ಆ್ಯಕ್ಚುಲಿ ರೇ ಆಫ್ ಲೈಟ್ ಮೀಟ್ ಆಗುತ್ತಲ್ಲ, ಇಲ್ಲಿ ಫಾರ್ಮ್ ಆಗುವಂಥ ಇಮೇಜು ರಿಯಲ್. ಬಟ್ ಇದನ್ನು ನಾವು ಬ್ಯಾಕ್ ಪ್ರೊಡ್ಯೂಸ್ ಮಾಡಿ ಇಟ್ ಅಪಿಯರ್ಸ್ ಲೈಕ್ ಮೀಟ್, ಬಟ್ ಇದು ಮೀಟ್ ಆಗ್ತಾರಲ್ಲ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತಲ್ಲ, ಅದು ಏನು ವರ್ಚುವಲ್ ಇಮೇಜು. ನೆಕ್ಸ್ಟು ಕಾನ್ವೆಕ್ಸ್ ಲೆನ್ಸ್, ಕಾನ್ವೆಕ್ಸ್ ಮಿರರ್ ಅವ್ರದ್ದು 4 ರೂಲ್ಸ್ನ ನಾವು ನೋಡ್ತೀವಿ. ದಿಸ್ ಇಸ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ರೇ ಆಫ್ ಲೈಟ್ ಈಗ ಇನ್ಸಿಡೆಂಟ್ ಆದರೆ ಅದು ರಿಫ್ಲೆಕ್ಟ್ ಬ್ಯಾಕ್ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಕೇಸ್ ಈಸ್ ಇಫ್ ದ ಇನ್ಸಿಡೆಂಟ್ ರೇ ಇನ್ ದಿಸ್ ವೇ ದ ರೇ ಇಸ್ ಇನ್ಸಿಡೆಂಟ್ ಆ್ಯಂಡ್ ಇಟ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ದಿಸ್ ವೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಇನ್ ದ ಕೇಸ್ ದ ಇನ್ಸಿಡೆಂಟ್ ರೇ ಈ ರೀತಿ ಇನ್ಸಿಡೆಂಟ್ ಆದರೆ ಅದು ಏನಾಗುತ್ತೆ, ಇದೇ ಪಾತ್ ಒಳಗೆ ರಿವರ್ಸ್ ಬ್ಯಾಕ್ ಆಗುತ್ತೆ. ಮತ್ತಿದು ಕಾನ್ಕೇವಲ್ಲಿರುವಂಥ ಸೇಮ್ ಈ ರೀತಿ ಇನ್ಸಿಡೆಂಟ್ ಆದರೆ ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ. ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿ ನಾವು ಇದನ್ನು ಬ್ಯಾಕ್ ಪ್ರೊಡ್ಯೂಸ್ ಮಾಡ್ತೀವಿ ಈ ರೇಸ್ನ ಇನ್ ದ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್ಸ್. ದ ಇಮೇಜ್ ಫಾರ್ಮೇಷನ್ ಇಲ್ಲಿ ನೋಡ್ರಿ, ಆಬ್ಜೆಕ್ಟ್ ಇಲ್ಲಿದೆ, ಇದನ್ನು ಪೋಲ್, ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ತೊಗೊತೀವಿ ನಾವು. ಇದನ್ನು ಸೆಂಟರ್ ಈ ಕಡೆ ಬರುತ್ತೆ ಆಬ್ವಿಯಸ್ಲಿ. ಇದು ಫೋಕಸ್, ಇದು ಇಲ್ಲಿ ರೇ ಆಫ್ ಲೈಟ್ ಇಲ್ಲಿ ಬಂದರೆ ಇನ್ ದಿಸ್ ವೇ ಇದೇನಾಗುತ್ತೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಇದನ್ನು ನಾವು ಬ್ಯಾಕ್ ಪ್ರೊಡ್ಯೂಸ್ ಮಾಡ್ತೀವಿ ಅಟ್ ದ ಫೋಕಸ್ನಲ್ಲಿ, ಇದು ಮೀಟ್ ಆಗೋ ಥರ ಕಾಣುತ್ತೆ. ನೆಕ್ಸ್ಟ್ ಈ ರೇ ಆಫ್ ಲೈಟ್ ಇಲ್ಲಿ ಇನ್ಸಿಡೆಂಟ್ ಆದರೆ ಇದೇ ಪಾತ್ ಒಳಗೆ ಅದು ರಿವರ್ಸು ಬ್ಯಾಕ್ ಆಗುತ್ತೆ. ಇದನ್ನು ನಾವು ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ಇದು ಸೆಂಟರ್ ಆಫ್ ಕರ್ವೇಚರಲ್ಲಿ ಮರ್ಜ್ ಆಗುತ್ತೆ. ನೆಕ್ಸ್ಟ್ ಇವೆರಡು ರೇಸ್ ಎಲ್ಲಿ ಮೀಟ್ ಆಗುತ್ತಲ್ಲ ಅಲ್ಲಿ ಒಂದು ಇಮೇಜ್ ಫಾರ್ಮ್ ಆಗುತ್ತೆ, ದಟ್ ಈಸ್ ವರ್ಚುವಲ್ ಇಮೇಜ್. ವರ್ಚುವಲ್ ಇಮೇಜು ಡೈರೆಕ್ಟ್ ರೇಸಿಂದ ಫಾರ್ಮ್ ಆಗಲ್ಲ. ಕಾನ್ಕೇವ್ ಲೆನ್ಸಲ್ಲಿ ರೇಸ್ನ ಎಲ್ಲಿ ಮೀಟ್ ಆಗ್ತೋ ಅಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ಬಟ್ ವರ್ಚುವಲ್ ಇಮೇಜು ಈ ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ಆಗುತ್ತಲ್ಲ, ಇದನ್ನು ನಾವು ವರ್ಚುವಲ್ ಇಮೇಜ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಸ್ ದ ವರ್ಚುವಲ್ ಇಮೇಜ್. In optics, a virtual picture is an image formed when the active beams from a point on it's dependably bent. The picture gives off an impression of being situated at the purpose of obvious dissimilarities since the beams never truly unite. The rays truly unite ಒಂದು ಕಡೆ ಮೀಟಪ್ ಆಗೋದಿಲ್ಲ. ಅದನ್ನು ನಾವು ಬ್ಯಾಕ್ ಪ್ರೊಡ್ಯೂಸ್ ಮಾಡಿ ಅಪಿಯರ್ ಆಗುತ್ತೆ ಮೀಟ್ ಆಗೋ ಥರ, ಬಟ್ ಇಟ್ ಟ್ರೂಲಿ ಯುನೈಟ್ ಆಗೋದಿಲ್ಲ. ಎ ವರ್ಚುವಲ್ ಇಮೇಜ್ ಕಾಂಟ್ ಬಿ ಆಂಟಿಸಿಪೇಟೆಡ್ ಆನ್ ಟು ಎ ಸ್ಕ್ರೀನ್ ಒಳಗೆ ಇದನ್ನು ನಾವು ಫಾರ್ಮ್ ಮಾಡೋಕ್ಕೆ ಆಗೋದಿಲ್ಲ. ರಿಯಲ್ ಇಮೇಜಸ್ನ ಸ್ಕ್ರೀನ್ನಲ್ಲಿ ನಾವು ಫಾರ್ಮ್ ಮಾಡ್ಬೋದು. ಇಲ್ಲಿ ನೋಡಿರಿ, ರೇ ಆಫ್ ಲೈಟ್ ಇಲ್ಲಿ ಇನ್ಸಿಡೆಂಟ್ ಆದರೆ ಫೋಕಸ್ಸಿಂದ ಇದೇನಾಗುತ್ತೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ನೆಕ್ಸ್ಟ್ ಈ ಥರ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗುತ್ತೆ, ನೆಕ್ಸ್ಟ್ ಪ್ಯಾರಲಲ್ಲಿ ಇದು ರಿಫ್ಲೆಕ್ಟ್ ಆಗುತ್ತೆ. ಈ ಎರಡು ರೇಸ್ ಎಲ್ಲಿ ಮೀಟಪ್ ಆಗುತ್ತಲ್ಲ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಅ ರಿಯಲ್ ಇನ್ವರ್ಟೆಡ್ ಇಮೇಜು ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ವರ್ಚುವಲ್ ಇಮೇಜ್ನ ಕನ್ಸಿಡರ್ ಮಾಡಿದರೆ ಈ ರೇಸು ಪ್ಯಾರಲಲ್ಲಿ ಈಗ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ ಮತ್ತು ಈ ರೀತಿ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಎರಡೂ ರೇಸ್ನ ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ಎರಡು ಎಲ್ಲಿ ಮೀಟ್ ಆಗುತ್ತಲ್ಲ ಅಲ್ಲಿ ಇಮೇಜ್ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ.